ಆದ್ಮೇಲೆ ಪರ್ಫೆಕ್ಟ್ ನ್ಯೂಸ್‌ಗೆ ಸ್ವಾಗತ. ನಾನು ಬಿ.ಎಸ್. ನಡದೆ. ಕಳೆದ ಸುಮಾರು 3 ತಿಂಗಳಿಂದ ಏನು ಹುಕ್ಕೇರಿ ತಾಲೂಕಿನ ರಾಜಕಾರಣದಲ್ಲಿ ಯಾವ್ಯಾವ ರೀತಿ ಬದಲಾವಣೆ, ಒಂದು ರೀತಿ ದೊಂಬರಾಟ ನಡೀತಾ ಇದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಈಗಾಗಲೇ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿಷಯ ಇಡೀ ರಾಜ್ಯದ ಗಮನ ಸೆಳೆಯುವಂಥ ಬೆಳವಣಿಗೆಗಳು ಆಗಿದ್ದನ್ನ ತಾವು ಈಗಾಗಲೇ ನೋಡಿದ್ದೀರಿ. ಅದೇ ರೀತಿಯಾಗಿ ಪ್ರತಿಷ್ಠಿತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಕೂಡ ಜಾರಕಿಹೊಳಿ ಮತ್ತು ಕತ್ತಿ ಬಣಗಳು ದಿನಕ್ಕೊಂದು ರೀತಿಯ ತಿರುವು ಪಡೆಯುವಂಥ ಒಂದು ರಾಜಕಾರಣದತ್ತ ಹೆಜ್ಜೆನ ಇಟ್ಟಿದ್ದಾರೆ. ಈಗ ಮುಂದುವರೆದ ಭಾಗವಾಗಿ ಇವರಿಬ್ಬರು ಕುಟುಂಬದವರು ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಹುಕ್ಕೇರಿ ಮತಕ್ಷೇತ್ರದಲ್ಲಿ ತನ್ನದೇ ಆದಂಥ ರಾಜಕೀಯ ಸರ್ಕಸ್ ಅನ್ನ ಮುಂದುವರಿಸಿದ್ದಾರೆ. ಕಳೆದ ಸುಮಾರು 20 ವರ್ಷಗಳಿಂದ ಹುಕ್ಕೇರಿ ತಾಲೂಕಿನಲ್ಲಿ ಅವಿರೋಧ ಆಯ್ಕೆ ನಡೆದುಕೊಂಡು ಹೋಗುವಂತ ಪದ್ಧತಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಂಡು ಬರ್ತಾ ಇತ್ತು. ಆದರೆ ಪ್ರಥಮ ಬಾರಿಗೆ ಇಡೀ ಡಿಸಿಸಿ ಬ್ಯಾಂಕ್ ಅನ್ನೇ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಂತ ರಮೇಶ್ ಕತ್ತಿಗೆ ಈಗ ಒಂದು ಚುನಾವಣೆ ಮಾಡುವ ಅನಿವಾರ್ಯತೆ ಬಂದೊದಗಿದೆ. ರಮೇಶ್ ಕತ್ತಿ ಡಿಸಿಸಿ ಬ್ಯಾಂಕ್ ಯಾವ ರೀತಿಯಾಗಿ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ರು ಅಂತಂದ್ರೆ, ಇಡೀ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾರು ಗೆದ್ದು ಬರಬೇಕು, ಯಾರನ್ನ ವಿರೋಧವಾಗಿ ಆಯ್ಕೆ ಮಾಡಬೇಕು, ಯಾರನ್ನ ನಿರ್ದೇಶಕರನ್ನಾಗಿ ಮಾಡಬೇಕು ಅನ್ನುವಂತ ಒಂದು ಶಕ್ತಿಯನ್ನು ಹೊಂದಿದ್ರು. ಅಂತ ರಮೇಶ್ ಕತ್ತಿ ಈಗ ಪ್ರಥಮ ಬಾರಿಗೆ ತನ್ನ ಗೆಲುವಿಗಾಗಿ ಹೋರಾಡುವಂತ ಒಂದು ಮನಸ್ಥಿತಿ ಅಥವಾ ಪರಿಸ್ಥಿತಿ ಎದುರಾಗಿದೆ. ಯಾವಾಗ ಕತ್ತಿ ಕುಟುಂಬದ ಒಂದು ಬೆನ್ನೆಲುಬಾಗಿದ್ದಂತ ಉಮೇಶ್ ಕತ್ತಿ ಅವರ ಅಕಾಲಿಕ ನಿಧನ ಆಯಿತು, ಅಂದಿನಿಂದ ರಮೇಶ್ ಕತ್ತಿ ಅವರಿಗೆ ರಾಜಕೀಯ ಕಂಟಕ ಎದುರಾಗಿದೆ. ಎಲ್ಲರೂ ಕೂಡಿ ಏಕಕಾಲಕ್ಕೆ ಮುಗಿಬಿದ್ದು ರಮೇಶ್ ಕತ್ತಿ ಅವರ ರಾಜಕಾರಣವನ್ನು ಹೇಗಾದ್ರೂ ಮುಗಿಸಬೇಕು ಅಂತೇಳಿ ಪಣ ತೊಟ್ಟಿದ್ದು ಇಡೀ ಜಿಲ್ಲೆಯಾದ್ಯಂತ ಕಂಡು ಬರ್ತಾ ಇದೆ. ಒಂದು ಕಾಲದಲ್ಲಿ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಹಾವು ಮುಂಗಿಸಿಯಂತೆ ಜೋರಾಗಿ ಒಂದು ಜಿದ್ದಾಜಿದ್ದಿನ ರಾಜಕಾರಣ ಮಾಡ್ತಾ ಇದ್ರು. ಆದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಇಬ್ರು ಕೂಡ ಒಂದಾಗಿ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಇವತ್ತು ಎದುರಾಗಿದೆ. ನಾವು ಈಗಿನ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಪ್ರಥಮ ಬಾರಿಗೆ ನಾವು ಹುಕ್ಕೇರಿ ತಾಲೂಕನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಬೆಳಗಾವಿ ಜಿಲ್ಲೆಯ ಆಯಾ ಕ್ಷೇತ್ರದ ಡಿಸಿಸಿ ಬ್ಯಾಂಕ್ ಚುನಾವಣೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ವೀಕ್ಷಕರ ಮುಂದೆ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಗ ಹುಕ್ಕೇರಿ ತಾಲೂಕಿನಲ್ಲಿ ಯಾವ ರೀತಿಯಾಗಿ ನಡೆದಿದೆ ಅಂತಂದ್ರೆ, ಜಾರಕಿಹೊಳಿ ಅವರು ಏನೋ ಜಿದ್ದಿಗೆ ಬಿದ್ದಂತೆ ಹುಕ್ಕೇರಿ ತಾಲೂಕನ್ನೇ ಕೇಂದ್ರೀಕರಣವಾಗಿ ಇಟ್ಟುಕೊಂಡು ಹೇಗಾದ್ರೂ ಮಾಡಿ ರಮೇಶ್ ಕತ್ತಿ ಅವರ ರಾಜಕಾರಣವನ್ನು ಮುಗಿಸಬೇಕು, ತಮ್ಮ ರಾಜಕಾರಣವನ್ನು ತಾವು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಂತ ವಿಷಯ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆಗೆ ಕೆಇಬಿ ಚುನಾವಣೆ, ಇನ್ನೊಂದು ಕಡೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ವಿಷಯಗಳು ಈಗಾಗಲೇ ನಮ್ಮ ಹುಕ್ಕೇರಿ ತಾಲೂಕಿನ ಜನರ ನೀತಿಯನ್ನ ಗೆಲ್ಲಿಸಿವೆ. ಅಂತ ಪರಿಸ್ಥಿತಿಯಲ್ಲಿ ಮತ್ತೊಂದು ಬಾರಿ ಈಗ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಯಾವ ರೀತಿಯಾಗಿರುತ್ತದೆ ಅನ್ನೋದನ್ನ ಕುತೂಹಲದಿಂದ ಈ ಕ್ಷೇತ್ರದ ಜನತೆ ಗಂಭೀರವಾಗಿ ನೋಡ್ತಾ ಇದ್ದಾರೆ. ಒಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು 92 ಮತಗಳಿದ್ದು ಅಧಿಕೃತವಾಗಿ 90 ಮತಗಳನ್ನ ಚಲಾವಣೆ ಮಾಡುವಂತ ಒಂದು ಸ್ಪಷ್ಟವಾದಂತಹ ಚಿತ್ರಣ ಕಂಡು ಬರ್ತಾ ಇದೆ. ಈ 90ರಲ್ಲಿ ಇವರೊಂದು ರಾಜಕೀಯ ವಿಶೇಷವಾದಂತಹ ಒಂದು ಲೆಕ್ಕಾಚಾರವನ್ನು ಹೇಳ್ಕೊಂಡಿದ್ದಾರೆ. ರಮೇಶ್ ಕತ್ತಿ ತನ್ನ ಬೆಂಬಲಕ್ಕೆ ಸುಮಾರು 67 ಜನ ಇದ್ದಾರೆ ಅಂತ ಹೇಳ್ಕೊಂಡ್ರೆ, ಸತೀಶ್ ಜಾರಕಿಹೊಳಿ ಅವರು 58 ಜನ ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಜಂಟಿಯಾಗಿ, ಅದರಲ್ಲಿ ಎ ಬಿ ಪಾಟೀಲ್ ನಮ್ಮ ಜೊತೆ 80 ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಾವು ಹುಕ್ಕೇರಿ ತಾಲೂಕನ್ನ ಗಂಭೀರವಾಗಿ ರಾಜಕೀಯವಾಗಿ ತೆಗೆದುಕೊಂಡು ನೋಡಿದ್ರೆ, ಒಂದು ಕಾಲದಲ್ಲಿ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಪ್ರಬಲ ಎದುರಾಳಿಗಳಾಗಿ ರಾಜಕಾರಣ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ವಿರೋಧಿಗಳಾಗಿ ಮಾರ್ಪಟ್ಟಿದ್ರು. ಇವತ್ತು ಅವರು ಒಬ್ಬರನ್ನೊಬ್ರು ಬಿಟ್ಟು ಇರಬಾರದಂತ ಒಂದು ಸ್ನೇಹಕ್ಕೆ ಜೋತ್ ಬಿದ್ದಿದ್ದಾರೆ. ಅಂದ್ರೆ ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಮಿತ್ರರಲ್ಲ ಅನ್ನೋದು ಒಂದ್ ಕಡೆ ಸಾಬೀತಾದ್ರೆ, ಶತ್ರುನ ಶತ್ರು ನನ್ನ ಮಿತ್ರ ಅನ್ನೋತಕ್ಕಂತ ಪರಿಸ್ಥಿತಿ ಇವತ್ತು ಕಣ್ಮುಂದೆ ಕಂಡು ಬರ್ತಾ ಇದೆ. ಇವರು ಇದುವರೆಗೆ ತಾವೇನು ಘೋಷಿಸಿಕೊಂಡಿದ್ದಾರೆ, ನಮ್ಗೆ ಇಷ್ಟು ಸದಸ್ಯರ ಬೆಂಬಲ ಇದೆ, ಅಷ್ಟು ಸದಸ್ಯರ ಬೆಂಬಲ ಇದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಇದುವರೆಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಈ ರಾಜಕಾರಣಿಗಳಿಗಿಂತ ಈ ಮತದಾರರು ತುಂಬಾ ಪ್ರಬುದ್ಧರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಹೇಗಂದ್ರೆ, ಕೆಲವೊಂದು PKPS ನಿರ್ದೇಶಕರು 5-6 ಜನ ಒಂದ್ ಕಡೆ ಹೋದ್ರೆ ಇನ್ನು 5-6 ಜನ ಇನ್ನೊಂದು ಕಡೆ ಗುರುತಿಸಿಕೊಂಡು ಈ ರಾಜಕಾರಣಿಗಳ ಒಂದು ರಾಜಕೀಯ ಲೆಕ್ಕಾಚಾರವನ್ನ ಬುಡಮೇಲೆ ಮಾಡಿಕೊಂಡಿರೋದು ಕೂಡ ಕಂಡು ಬರ್ತಾ ಇದೆ. ಕಳೆದ 20 ವರ್ಷಗಳಿಂದ ಯಾವ ಸೊಸೈಟಿಗೆ ಯಾರು ನಿರ್ದೇಶಕರು ಅನ್ನೋದು ಗೊತ್ತಿರದೇ ಇರತಕ್ಕಂಥ ದಿನಗಳು ಕೂಡ ಇದ್ವು. ಈಗ ಯಾವ ರೀತಿಯಾಗಿ ಬಿಟ್ಟಿದೆ ಅಂತಂದ್ರೆ, ಈ ನಿರ್ದೇಶಕರ ಮನೆ ಬಾಗಿಲಿಗೆ ಈ ರಾಜಕೀಯ ಮುಖಂಡರು ಎಡತಾಕಿ ಈಗ ನಿನ್ನೆಯಿಂದ ಅವರನ್ನ ಒಂದು ರೀತಿ ಅಪಹರಣ ಅನ್ನೋದಕ್ಕಿಂತ ಅವ್ರು ಒಂದ್ ಕಡೆ ತಮ್ಮ ವೋಟ್ ಬ್ಯಾಂಕಿಗಾಗಿ ಭದ್ರವನ್ನ ಪಡಿಸಿಕೊಳ್ಳುವ ಸಲುವಾಗಿ ಬೇರೆ ಬೇರೆ ಕಡೆ ಓದಿಟ್ಟಂತ ಸುದ್ದಿಗಳು ಅಧಿಕೃತವಾಗಿ ನಮಗೆ ಸಿಕ್ಕಿದೆ. ಕತ್ತಿ ಕುಟುಂಬದ ಬೆಂಬಲಿಗರು ಅಥವಾ ಕತ್ತಿಯವರ ಒಂದು ಪೆನಲ್ದವರು ಈಗಾಗಲೇ ತಮ್ಮ ವಿಶ್ವರಾಜ್ ಸಹಕಾರಿ ಚುನಾವಣೆಯಲ್ಲಿ ಈ ನಿರ್ದೇಶಕರನ್ನ ಒಂದ್ ಕಡೆ ಓದಿಟ್ರೆ, ಇನ್ನೊಂದು ಕಡೆ ಜಾರಕಿಹೊಳಿ ಕಂಪನಿಯವರು ಬೆಳಗಾವಿಯ ಅನೇಕ ಲಾಡ್ಜ್ಗಳಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಅಧಿಕೃತವಾಗಿ ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಈ ಎಲ್ಲಾ ಬೆಳವಣಿಗೆಗಳು ಈ PKPS ನಿರ್ದೇಶಕರೇ ಒಂದು ರೀತಿಯ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ನಮ್ಮನ್ನು ಇದುವರೆಗೆ ಯಾರು ಗುರುತಿಸ್ತಿರ್ಲಿಲ್ಲ, ನಾವು ಯಾರು ಅನ್ನೋದು ಅವ್ರು ನಮ್ಗೆ ಗೊತ್ತಿರಲಿಲ್ಲ ಅನ್ನುವಂತ ಪರಿಸ್ಥಿತಿ ಇದ್ದಾಗ ನಮಗೂ ಕೂಡ ಇಷ್ಟೊಂದು ಬೆಲೆ ಇದೆ ಅನ್ನೋದನ್ನ ತಾವೇ ತಮ್ಮ ಒಳಗೆ ಮಾತಾಡ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಇನ್ನು ಸಂಪೂರ್ಣವಾಗಿ ಹುಕ್ಕೇರಿ ತಾಲೂಕಿನ ರಾಜಕಾರಣದ ಬಗ್ಗೆ ನಾವು ಮುಂದಿನ 1-2 ತಿಂಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾದ್ರೆ, ಬರ್ತಕ್ಕಂಥ ಕೆಬಿ ಚುನಾವಣೆ ಆಗಿರಬಹುದು ಅಥವಾ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಿರಬಹುದು, ಕತ್ತಿ ಮತ್ತು ಜಾರಕಿಹೊಳಿಯ ಬೆಂಬಲಿಗರೆಂದು ಗುರುತಿಸಿಕೊಂಡಿರತಕ್ಕಂಥ ಎರಡೂ ಗುಂಪಿನ ಹಿಂಬಾಲಕರಿಗೆ ಅಥವಾ ಎರಡನೇ ಹಂತದ ನಾಯಕರು ತಮ್ಮ ಭವಿಷ್ಯ ಕೂಡ ಈ ಚುನಾವಣೆ ಮೇಲೆ ಅವಲಂಬನೆಯಾಗಿದೆ. ಇದುವರೆಗೆ ಈ ಭಾಗದ ಎರಡನೇ ಹಂತದ ನಾಯಕರು ಯಾವುದೇ ಶ್ರಮ ಮತ್ತು ಸಾಮರ್ಥ್ಯ ಇಲ್ಲದೆ ನಾಯಕರ ಜೊತೆ ಗುರುತಿಸಿಕೊಂಡು ನಾವು ಕೂಡ ನಾಯಕರು ಅಂತ ಹೇಳಿ ಮಿರಿ ಮಿಸ್ತಾ ಇದ್ರು. ಅವರಿಗೆ ಈಗ ಒಂದು ಸಾಮರ್ಥ್ಯಕ್ಕೆ ಒಂದು ಸವಾಲಾಗಿ ಈ ಚುನಾವಣೆ ಕೂಡ ಬಂದ್ಬಿಟ್ಟಿದೆ. ಅಕಸ್ಮಾತ್ತಾಗಿ ಈ ಚುನಾವಣೆಯಲ್ಲಿ ಏನಾದರೂ ಇವರ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಎರಡನೇ ಹಂತದ ನಾಯಕರು ಮನೆ ಸೇರೋದಂತೂ ಗ್ಯಾರಂಟಿ. ಈಗಾಗಲೇ ಕತ್ತಿ ಕುಟುಂಬದ ಜೊತೆ ಗುರುತಿಸಿಕೊಂಡಿರತಕ್ಕಂಥ ಸಂಕೇಶ್ವರದ ಪ್ರಮುಖ ಮುಖಂಡರಾದಂಥ ಸುನಿಲ್ ಪರ್ವತರಾವ್ ಇರ್ಬೋದು, ನಂದು ಮುಡ್ಸಿ ಇರ್ಬೋದು, ರೋಹನ್ ಹೆಸರಿ ಇರ್ಬೋದು, ಅಥವಾ ನಮ್ಮ ಕುಮಾರ್ ಬಸ್ವಾಡಿ ಇರ್ಬೋದು, ಇಂಥ ಎರಡನೇ ಹಂತದ ನಾಯಕರು ಈ ಚುನಾವಣೆಯಲ್ಲಿ ತಮ್ಮ ಸಾಮರ್ಥ್ಯವನ್ನ
ತೋರಿಸ್ಕೊಡ್ಲಿಲ್ಲ ಅಂತಂದ್ರೆ ಇವರನ್ನ ಕತ್ತಿ ಕುಟುಂಬದವರು ದೂರ ಇಡೋದಂತೂ ಶತಸಿದ್ಧ. ಅದೇ ರೀತಿಯಾಗಿ ಜಾರಕಿಹೊಳಿ ಗುಂಪಿನಲ್ಲಿ ಗುರುತಿಸಿಕೊಂಡಂತ ಶ್ರೀಕಾಂತ್ ಹತ್ನೂರಿ ಇರ್ಬೋದು, ಅಮರ್ ನಲವಡೆ ಇರ್ಬೋದು, ಸಂಜಯ್ ಸಿರ್ಕುಳಿ ಇರ್ಬೋದು, ಶಿವರಾಜ್ ಪಾಟೀಲ್ ಅವರು ಇರ್ಬೋದು, ರಾಜೇಂದ್ರ ಪಾಟೀಲ್ ಅವರು ಇರ್ಬೋದು, ಇವರು ಕೂಡ ತಾವು ಪ್ರತಿಷ್ಠೆಯಾಗಿ ಚುನಾವಣೆಯನ್ನು ಗೆಲ್ಲಿಸಲಿಲ್ಲ ಅಂತಂದ್ರೆ ಇವರಿಗೂ ಕೂಡ ಯಾವ ರಾಜಕೀಯವಾಗಿ ಯಾವುದೇ ರೀತಿಯ ಕವಡೆ ಕಾಸಿನ ಕಿಮ್ಮತ್ತನ್ನ ಜನ ಕೊಡೋದಿಲ್ಲ ಅನ್ನೋದನ್ನ ಇವರು ಕೂಡ ಈಗಾಗಲೇ ಅರ್ಥ ಮಾಡಿಕೊಂಡಿದ್ದಾರೆ. ಈ ಚುನಾವಣೆಯನ್ನು ಹೊರತುಪಡಿಸಿ ಈ ಕ್ಷೇತ್ರದ ರಾಜಕಾರಣವನ್ನು ವಿಶ್ಲೇಷಣೆ ಮಾಡಬೇಕಂದ್ರೆ ಕೆಲವೊಂದು ನಿಷ್ಠಾವಂತ ಕಾಂಗ್ರೆಸ್ ಅಂತ ಹೇಳಿ ಒಂದ್ ಕಡೆ ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿಯ ನಿಷ್ಠಾವಂತರು ಕೂಡ ಒಂದ್ ಕಡೆ ಇದ್ದಾರೆ. ಅವ್ರು ಯಾರು ಕೂಡ ಅಷ್ಟೊಂದು ಆಸಕ್ತಿದಾಯಕವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸದೆ ತಮ್ಮ ತಮ್ಮ ಪಕ್ಷಗಳಿಗೆ ಗಂಟು ಬಿದ್ದಿದ್ದಾರೆ. ಇವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇವರು ಬೆಂಬಲಕ್ಕೆ ನಿಲ್ತಾರೆ, ಬೆನ್ನಿಗೆ ನಿಲ್ತಾರೆ ಅನ್ನೋದನ್ನ ನಾವು ಕಾದು ನೋಡುವಂತ ದಿನಗಳಿವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಡಿಸಿಸಿ ಚುನಾವಣೆಯ ಬಗ್ಗೆ ಜಿಲ್ಲೆಯನ್ನ ಸಂಪೂರ್ಣ ಅಭ್ಯಾಸ ಮಾಡಿ ವೀಕ್ಷಕರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಲ್ಲಿಯವರೆಗೆ ನಾವು ಈಗಾಗಲೇ ಹೇಳಿದಂತೆ ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.